ವಿದೇಶದಲ್ಲಿ ತಲೆಮರೆಸಿಕೊಂಡಿರತಕ್ಕಂಥ ಸಂಸದ ಪ್ರಜ್ವಲ್ ರೇವಣ್ಣನನ್ನ ದೇಶಕ್ಕೆ ಕರ್ತರೋದಕ್ಕೆ ಒಂದು ಕಡೆ SIT ಅವರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಹುಡುಕಿ ಕೊಟ್ಟವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತ ಪೋಸ್ಟರ್ ಅಂಟಿಸಿದೆ ಜನತಾ ಪಕ್ಷ. ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆಗೆ ಉತ್ತರ ಯಾರಿಗೂ ಗೊತ್ತಿಲ್ಲ. ಪ್ರಜ್ವಲ್ ಬಂಧಿಸಿ ಕರ್ತರೋದಕ್ಕೆ SIT ಅವರು ಹರಸಾಹಸ ಮಾಡಿದ್ದಾರೆ. ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಎಲ್ಲ ಆಯಿತು. ಈ ಮಧ್ಯೆ ಪ್ರಜ್ವಲ್ ಹುಡುಕಿ ಕೊಟ್ಟವರಿಗೆ ಬಹುಮಾನವನ್ನು ಘೋಷಣೆ ಮಾಡಿದೆ ಜನತಾ ಪಕ್ಷ. ಸಂಸದ ಪ್ರಜ್ವಲ್ ರೇವಣ್ಣ ಹುಡುಕಿ ಕೊಟ್ಟವರಿಗೆ 1 ಲಕ್ಷ ಬಹುಮಾನ ಅಂತ ಪೋಸ್ಟರ್ ಅನ್ನು ಅಂಟಿಸಿದೆ ಜನತಾ ಪಕ್ಷ. ಅಂದರೆ ಇದೊಂಥರ ವ್ಯಂಗ್ಯವಾಡೋ ರೀತಿಯಲ್ಲಿ ಅಂತ ಅನ್ಸುತ್ತೆ. SIT ಅವರಿಗೆ ನಿಮಗಂತೂ ಹುಡುಕಕ್ಕಾಗಲಿಲ್ಲ, ಈ ಥರದ ಆಮಿಷವನ್ನು ಕೊಡೋದು ಇದು ಒಂದು ಪ್ರಚಾರದ ರೀತಿಯಲ್ಲೇ ಆ ಸಂಸದರ ಫೋಟೋವನ್ನು ಹಾಕಿ ಇವ್ರನ್ನ ಹುಡುಕಿ ಕೊಟ್ಟವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂದು ಈ NIA ಅವರೆಲ್ಲ ಕೆಲವು ಮಾಡ್ತಾರೆ, ಈ ಟೆರರಿಸ್ಟು ಅವರು ಇವ್ರನ್ನೆಲ್ಲ ಹುಡುಕೊಟ್ಟವ್ರಿಗೆ ಬಹುಮಾನ ಕೊಡ್ತೀವಿ ಅಂತ. ಆ ರೀತಿ ಬಹುಮಾನ ಕೊಡ್ತೀವಿ ಅಂತ ಹೇಳಿ ಜನತಾ ಪಕ್ಷದವರು ಪೋಸ್ಟರ್ಗಳನ್ನು ಅಂಟಿಸ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಎಲ್ಲ ಕಡೆಯಲ್ಲೂ ಕೂಡ ಪೋಸ್ಟರ್ ಅಂಟಿಸ್ತಾ ಇದ್ದಾರೆ. ಸೊ ಒಂದು ಕಡೆ ಆತ ನಾಪತ್ತೆಯಾಗಿದ್ದಾನೆ, ತಲೆಮರೆಸ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಬೇಕು. ಮತ್ತೊಂದು ಕಡೆ SIT ಅವರಿಗೆ ಅವನನ್ನು ಬಂಧಿಸೋದಕ್ಕಾಗಲಿಲ್ಲ ಅಂತಲೂ ಕೂಡ ಗೊತ್ತಾಗಬೇಕು. ಆ ರೀತಿ ವಿಭಿನ್ನವಾದ ಒಂದು ಅಭಿಯಾನ ಇದು. ಜನತಾ ಪಕ್ಷದ ವತಿಯಿಂದ ಒಂದು ವಿಭಿನ್ನವಾದ ಅಭಿಯಾನ. ಅಟ್ ಎನಿ ಕಾಸ್ಟ್ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಲೇಬೇಕು, ಕರ್ಕೊಂಡು ಬರಲೇಬೇಕು. ಆತ ಎಲ್ಲೇ ತಲೆ ತಪ್ಪಿಸ್ಕೊಂಡಿದ್ರು ಕೂಡ ಆ ಕೆಲಸವನ್ನು SIT ಅವರು ಈಗ ಪ್ರಯತ್ನಗಳು ಪಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಅದರ ನಡುವೆ ಇದೊಂಥರ ವ್ಯಂಗ್ಯ ಭರಿತವಾಗಿ ಪೋಸ್ಟರ್ಗಳನ್ನು ಜನತಾ ಪಕ್ಷದವರು ಅಂಟಿಸ್ಕೊಂಡು ಬರ್ತಾ ಇದ್ದಾರೆ. ಪ್ರಜ್ವಲ್ನನ್ನ ಬಂಧಿಸಿ ಕರೆತರುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿಫಲವಾಗಿವೆ. ಹಾಗಾಗಿ ಪ್ರಜ್ವಲ್ನನ್ನ ಹುಡುಕಿ ಕೊಟ್ಟವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತ ಪೋಸ್ಟರ್ನ ಅಂಟಿಸಿದ್ರು. ಈಗ ಪೋಸ್ಟರ್ ಅಂಟಿಸಿದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಆ ಪೋಸ್ಟರ್ಗಳನ್ನು ತೆರವುಗೊಳಿಸಿದ್ದಾರೆ. SIT ಅವರು ವಿಚಾರಣೆಯನ್ನ ಮಾಡ್ತಾ ಇರಬೇಕಾದ್ರೆ ಈ ಥರ ಎಲ್ಲ ಪೋಸ್ಟರ್ಗಳನ್ನು ಅಂಟಿಸುವಂತಿಲ್ಲ. ವಿಶೇಷ ತನಿಖಾ ತಂಡಕ್ಕೆ ಸರ್ಕಾರ ಒಂದು ಜವಾಬ್ದಾರಿಯನ್ನು ಕೊಟ್ಟಿರುತ್ತೆ. ಹೌದು, ಡಿಲೇ ಆಗಿದೆ, ಆದರೆ ಪ್ರಯತ್ನಗಳು ನಡೀತಾ ಇದೆ. ಆ ಮಧ್ಯದಲ್ಲಿ ಈ ಥರ ಪೋಸ್ಟರ್ ಅಂಟಿಸ್ಕೊಂಡು ಸುಮ್ಮನೆ ಒಂದು ರೀತಿ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಹಾಗಾಗಿ ಇವಾಗ ಯಾರ್ಯಾರು ಈ ಥರ ಅಂಟಿಸ್ತಾ ಇದ್ರು ಪೋಸ್ಟರನ್ನು, ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅತ್ಯಾಚಾರ ಪ್ರಕರಣದ ಆರೋಪಿಯಾಗಿರುವಂಥ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಹುಡುಕಿಕೊಟ್ಟವರಿಗೆ ಬಹುಮಾನ ಘೋಷಣೆ ಮಾಡಿರುವಂಥ ಜನತಾ ಪಕ್ಷ ಇವತ್ತು ಬೆಂಗಳೂರಿನ ಶಿವಾನಂದ ಸರ್ಕಲ್ ಸೇರಿದಂತೆ ಬೇರೆ ಬೇರೆ ಕಡೆ ಪ್ರಜ್ವಲ್ ರೇವಣ್ಣ ಅವರ ವಾಂಟೆಡ್ ಫೋಟೋವನ್ನು ಹಾಕಿ ಪೋಸ್ಟರನ್ನು ಹಾಕ್ತಿರುವಂಥ ವಿಜುವಲ್ಸ್ಗಳನ್ನು ಹಾಕ್ತಿರುವಂಥದ್ದು. ನಾನು ಈಗಾಗಲೇ ಪೊಲೀಸರು ಅವರು ಪೋಸ್ಟರ್ಗಳನ್ನು ಅಂಟಿಸಿ ಈಗಾಗಲೇ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ಆರೋಪಿಯನ್ನು ಬಂಧನ ಮಾಡುವಲ್ಲಿ ವಿಫಲವಾಗಿದೆ. ಹಾಗಾಗಿ ಜನರು, ಸಾರ್ವಜನಿಕರು ಯಾರಾದರೂ ಈ ಒಂದು ಪ್ರಕರಣದಲ್ಲಿ ಆರೋಪಿಯನ್ನು ಹುಡುಕಿ ಕೊಟ್ಟಲ್ಲಿ ಅವರಿಗೆ ಜನತಾ ಪಕ್ಷದ ಪಾರ್ಟಿಯಿಂದ 1 ಲಕ್ಷ ಬಹುಮಾನವನ್ನು ಘೋಷಣೆ ಮಾಡ್ತೀವಿ ಅಂತೇಳಿ ಶಿವಾನಂದ ಸರ್ಕಲಲ್ಲಿರುವಂಥ ಫ್ಲೇವರ್ ಬಳಿ ಈಗ ಪೋಸ್ಟರ್ಗಳನ್ನು ಅಂಟಿಸಿದ್ರು. ಈಗಾಗಲೇ ಪೊಲೀಸರು ಪೋಸ್ಟರನ್ನು ಅಂಟಿಸಿದಂಥವರನ್ನು ವಶಕ್ಕೆ ಪಡೆದು ಪೋಸ್ಟರ್ ಅಂಟಿಸಿದ ಪೋಸ್ಟರ್ಗಳನ್ನು ಅಲ್ಲಿಂದ ತೆರವುಗೊಳಿಸುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡ್ತಿರುವಂಥದ್ದು. ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಪೊಲೀಸರು ಅಂಟಿಸಿದಂಥ ಪೋಸ್ಟರ್ಗಳನ್ನು ತೆರವು ಮಾಡಿ ಸದ್ಯ ಪೋಸ್ಟರ್ ಅಂಟಿಸಿದ ಜನತಾ ಪಕ್ಷದ ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಈಗ ವಿಜುವಲ್ಸ್ಗಳಲ್ಲಿ ಏನು ಹೋಗ್ತಾ ಇದೆ ಅದು ಸಂಪೂರ್ಣವಾಗಿ ಪೊಲೀಸರು ಅದನ್ನು ತೆರವು ಮಾಡಿ ಅಲ್ಲಿಂದ ಅವರನ್ನು ಅಂಟಿಸಿದ ಜನತಾ ಪಕ್ಷದ ಕಾರ್ಯಕರ್ತರನ್ನು ವಶಕ್ಕೆ ಪಡೆಯುವ ಕೆಲಸವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಒಂದು ಕಡೆ ಕೇಂದ್ರ ಸಹಕಾರ ಕೊಡ್ತಿಲ್ಲ ಅಂತ ರಾಜ್ಯ, ಇದು ರಾಜ್ಯದ ಕರ್ತವ್ಯ ಅಂತ ಕೇಂದ್ರ, ಅವರು ಕೂಡ ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲೇ ತೊಡಗಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಜನತಾ ಪಕ್ಷದವರು ಅದನ್ನು ಕುಹಕ ಮಾಡಿ ವ್ಯಂಗ್ಯ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ SIT ಅವರಿಗೆ ನಾವು ಜವಾಬ್ದಾರಿಯನ್ನು ಸರ್ಕಾರ ಕೊಟ್ಟ ಮೇಲೆ
ಅವ್ರಿಗೆ ಟೈಮ್ ಕೊಡಬೇಕಾಗತ್ತೆ. ಹೌದು, ಯಾವುದೋ ದೇಶದಲ್ಲಿ ಹೋಗ್ಬಿಟ್ಟು ತಲೆಮರೆಸ್ಕೊಂಡು ಎಲ್ಲೂ ಓಡಾಡ್ದೇನೆ ಮನೆ ಒಂದರಲ್ಲಿ ಕೂತ್ಕೊಂಡ್ಬಿಟ್ರೆ ಹೆಂಗೆ ಟ್ರೇಸ್ ಔಟ್ ಮಾಡೋಕ್ಕಾಗುತ್ತೆ? ಹಂಗಾಗಲ್ಲ, ಆ ರೀತಿ ಮಾಡೋಕ್ಕೆ ಬರಲ್ಲ. ಆ ಥರ ಪೋಸ್ಟರ್ಗಳನ್ನ ಅಂಟಿಸ್ತಕ್ಕಂಥದ್ದು ಕೂಡ ಕಾನೂನು ಬಾಹಿರ. ಕಳೆದ 15 ದಿವಸಗಳಿಂದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹಿಡಿಯುವಂಥದ್ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆ. ಸೊ ಆ ಉದ್ದೇಶದಿಂದ ನಾವು ಜನತಾ ಪಕ್ಷದ ವತಿಯಿಂದ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸ್ತಾ ಇದ್ದೀವಿ. ವಾಂಟೆಡ್ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಸಿಕ್ಕರೆ ತಮಗೆ ನಮ್ಮ ಕಡೆಯಿಂದ, ನಮ್ಮ ಜನತಾ ಪಕ್ಷದ ವತಿಯಿಂದ 1 ಲಕ್ಷ ರೂಪಾಯಿ ಬಹುಮಾನವನ್ನು ಅವರಿಗೆ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಸೊ ಈ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ವಿಫಲವಾಗಿದೆ. ಸಂಸದ ಈಗಾಗಲೇ CD ಪ್ರಕರಣ ಆಗಿರ್ಬೋದು ಮತ್ತು ಪೆನ್ಡ್ರೈವ್ ಪ್ರಕರಣ ಆಗಿರ್ಬೋದು, ಇವ್ರುಗಳು ಖಂಡಿತವಾಗೂ ಸಹ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿದ್ರು ಸಹ ರಾಜ್ಯ ಸರ್ಕಾರ ಅವರನ್ನು